ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮುತ್ತಣ್ಣನ ಸ್ವಾಗತ. ವಿಷಯ ಏನಂದರೆ, ತುಂಬ ಇದು ಬಿಹಾರಿಂದ ಬೆಂಗಳೂರು, ಬೆಂಗಳೂರಿಂದ ಬಿಹಾರ. ಮತ್ತು ಇದು ಮಾತಾಡ್ಬೇಕಾದ್ರೆ ಈ ಧೈರ್ಯನೂ ಬೇಕು ಅಂಥ ಒಂದು ವಿಷಯ. ತಪ್ಪು ಯಾರೇ ಮಾಡಿರಲಿ, ಯಾವುದೇ ಸಮಾಜ ಮಾಡಿರಲಿ, ತಪ್ಪನ್ನು ಕಂಡು ಸೇಳದೆ ಮುತ್ತಣ್ಣನ ಕೆಲಸ. ವಿಷಯ ಇಷ್ಟೇ. ಒಬ್ಬರು ಜಾತಿಯ ಗುರುಗಳು, ಅವ್ರದ್ದು ತಂಬೋಲಿಲಿ ಪೋಸ್ಟ್ ಹಾಕಿದ್ದೀನಿ. ಒಬ್ಬ ಬಿಹಾರದಿಂದ ಫ್ಯಾಮಿಲಿ ಬರುತ್ತೆ. ಹೊಟ್ಟೆಪಾಡು ಕಣ್ರಿ. ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದ್ವಿ, ಕರ್ನಾಟಕ ಬಿಟ್ಟು ಗೋವಾ, ಮಹಾರಾಷ್ಟ್ರ, ಆಂಧ್ರ ಅಂತ ಎಲ್ಲ ಹೋಗಿ ಅವರು ಏನೋ ಹೊಟ್ಟೆಪಾಡಿಗೆ ಬರ್ತಾರೆ. ಅವಾಗ ಇವರಿಗೆ ಪರಿಚಯ ಆಗುತ್ತೆ. ಸಾಮಾನ್ಯಕ್ಕೆ ಎಲ್ಲರಿಗೂ ಈಗ ಒಂದು ಊರಿಂದ ಒಂದು ಅಂದರೆ ಪರಿಚಯ ಆಗಲ್ವ. ಮನೆಗೆ ಬರ್ತಾರೆ, ಊಟ ತಿಂಡಿ ಎಲ್ಲ ನೋಡ್ಕೊತಾರೆ, ಎಲ್ಲ ರೀತಿಯೂ ಒಂದು ಇದು ಮಾಡ್ತಾರೆ. ಅವ್ರ ಗಂಡ ಇಲ್ದಾಗ ಇವನು ಬಂದು ಮಾತಾಡ್ಸೋದು ಅದು ಇದು ಮಾಡ್ತಾಯಿರ್ತಾನೆ. ಪರಿಚಯ ಆಗುತ್ತೆ. ಏನೋ ಒಂದು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಆ ಹೆಣ್ಮಗಳನ್ನ ಪುಸ್ಲಾಯಿಸ್ಕೊಂಡು ಅವನ ಕಾಮೋದ್ವೇಗಕ್ಕೆ ಬಳಸ್ಕೊಂತಾನೆ. ಬಳಸಿ ಪಾಪ ದುಡ್ಡು ಕೊಡು, ಅದನ್ನು ವೀಡಿಯೋ ಮಾಡ್ಕೊಬಿಡ್ತೀನಿ. ಎಂಥ ನೀಚರು ಇರ್ಬೋದು ರೀ ಇವರೆಲ್ಲವ. ಎಂಥ ನೀಚ ನನ್ನ ಮಕ್ಕಳು ಇರ್ಬೋದು ಇವರು. ತಪ್ಪು ಯಾರೇ ಮಾಡಿದ್ರು, ನಾನು ಮಾಡಿದ್ರು ಅಷ್ಟೇ. ಅವ್ರ ಒಂದು ಸಂಬಂಧ ಇರುತ್ತೆ, ಮತ್ತೊಂದಿರುತ್ತೆ. ಅದನ್ನು ಇವನು ವೀಡಿಯೋ ಮಾಡ್ಕೊಬಿಟ್ಟು ಈ ಥರ ಮಾಡಿದ್ರೆ ಸರಿ ಆಗುತ್ತಾ? ವಿಷಯ ಇಷ್ಟೇ. ವೀಡಿಯೋ ಮಾಡಿಕೊಂಡು ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಪೀಡಿಸ್ತಾನಿಲ್ಲ ನಿನ್ನ ಗಂಡಿಗೆ ಹೇಳ್ತಾನೆ. ಆ ಹೆಣ್ಮಗಳು ಎಲ್ಲಿಂದ ದುಡ್ಡು ಕೊಡ್ತಾಳೆ? ಸಮಯ ಹಿಂಗೆ ಆಗ್ತಿರುತ್ತೆ. ಅವನು ಈ ವಿಡಿಯೋ ತೋರಿಸಿ ಎದುರಿಸ್ಕೊಂಡು ಅವ್ರು ಬಳಸ್ಕೊತ ಇರ್ತಾನೆ. ಇವರು ಬಿಟ್ಟು ಬೆಂಗಳೂರು ಬಿಟ್ಟು ಅವ್ರ ಊರ ಕಡೆ ಹೋಗ್ತಾರೆ. ಇವನು ಮತ್ತೆ ಫೋನ್ ಮಾಡೋದು ಅದು ಇದು ತೊಂದರೆ ಕೊಡ್ತಾ ಇರ್ತಾನಂತೆ. ಅವರೇನು ಎಲ್ಲ ಕಡೆನೂ ಹೇಳಿದ್ದಾರೆ. ಆದರೆ ಈ ಕಚಡ ನನ್ನ ಮಗ ಸುಮ್ಮನೆ ಆಗಬೇಕಾ ಬೇಡವಾ? ವಿಡಿಯೋ ಎಲ್ಲ ಮಾಡ್ಕೊತಾರೆ. ಲಾಸ್ಟಿಗೆ ಗಂಡಗೆ ಗೊತ್ತಾಗಿದೆ. ಗಂಡಗೆ ಗೊತ್ತಾದ್ಮೇಲೆ ಬೆಂಗಳೂರು ಬಿಟ್ಟು ಹೋಗಿದ್ದಾರೆ. ಬೆಂಗಳೂರು ಬಿಟ್ಟು ಹೋಗಿ 6 ತಿಂಗಳಾದಮೇಲೆ ಮತ್ತೆ ಅವರು ಬೆಂಗಳೂರಿಗೆ ಬಂದಮೇಲೆ ಎಂಥ ವಿಕೃತ ಕಾಮಿ ಇರ್ಬೋದು ಹೇಳಿ. ವಿಡಿಯೋ ವೈರಲ್ ಮಾಡ್ತೀನಿ, ಇಲ್ಲ ದುಡ್ಡು ಕೊಡಿ, ಹಾಗೆ ಹೀಗೆ ಅಂತ ಅವರಿಗೆ ಬೆದರಿಸೋದು ಶುರು ಮಾಡಿದ್ದಾರೆ. ಅವರು ಪಾಪ ತಡೆದಾರೆ, ಸುಮ್ಮನೆ ಆಗ್ತಾನೋ ಏನೋ ಅಂತ. ಏನು ದುಡಿಯೋಕ್ಕೆ ಬಂದಿರ್ತಾರೆ, ಏನು ಮಾಡ್ತಾರೆ ಪಾಪ? ಏನೋ ನಮ್ಮ ಜೀವನ ಕಟ್ಕೊಳಕ್ಕೆ ಬಂದಿರ್ತಾರೆ, ಸುಮ್ಮನಾಗಿರ್ತಾರೆ. ಹೌದಲ್ವ? ಒಂದು ಹೊಟ್ಟೆಪಾಡಿಗೋಸ್ಕರ ಅಲ್ಲಿಂದ ಬಂದಿರ್ತಾರೆ. ಇಂಥ ಬೇವರ್ಸಿ ನಾಯಿಗಳಿಂದ ಎಷ್ಟು ಜನ ಹೆಣ್ಮಕ್ಳು ಜೀವನ ಇವನ್ನ ಹಾಳು ಮಾಡಿರ್ಬೋದು. ಬೆಳಕಿಗೆ ಬಂದವು ಇಂಥವು. ಬೆಳಕಿಗೆ ಬರ್ದಿದ್ದವು ಅವರು ಧೈರ್ಯ ಮಾಡಿ ಪೊಲೀಸ್ ಬಂದು ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡಿದ್ದಾರೆ. ಇಂಥನ್ನ ಹಿಡಿದು ಒಳಗೆ ಹಾಕ್ಬೇಕು. ಅವನು ಯಾವುದೇ ಮತದಾನ ಆಗಿರಲಿಲ್ಲ ಕಣ್ರಿ. ತಪ್ಪು ಮಾಡಿದರೆ ತಪ್ಪೇ ಕಣ್ರಿ. ಯಾವನು ಒಬ್ಬರು ಯೂಟ್ಯೂಬರು ಅವನು ಇವನು ಮಾತಾಡ್ತಾನ? ದಮ್ಮಿದೆಯಾ? ಮಾನ ಮರೆಯಲ್ದು ಬೇವರ್ಸಿಗಳು ನ್ಯೂಸಲ್ಲೆಲ್ಲ ಬರ್ತಾಯಿದೆಯಲ್ರಿ. ಇವರಿಗೆಲ್ಲ ಮರ್ಯಾದೆ ಕೊಡ್ಬೇಕು. ಕೆಟ್ಟ ಕೆಲಸ ಈ ಥರ ಮಾಡ್ದೇ ಮರ್ಯಾದೆ ಕೊಡ್ಬೇಕು. ಒಂದು ಸಂಬಂಧ ಇಟ್ಕೊಂತಾರೆ, ಏನೋ ಅದು ನಾವು ಕೇಳೋಕ್ಕಾಗಲ್ಲ, ಅವ್ರವ್ರಿಗೆ ಬಿಟ್ಟು ಹಂಗಂತೇಳಿ ವೀಡಿಯೋ ಮಾಡ್ಕೊಂಡು ಇವನು ಈ ಥರ ದರ್ಪ ಮಾಡಿದ್ರೆ ಕೇಳ್ದಲ್ಲೇ ಮಾತಾಡ್ದಲ್ಲೇ ಸುಮ್ಮನಿರೋಕ್ಕಾಗುತ್ತೆ ಸ್ನೇಹಿತರೆ. ತಿಳಿದಂತೆ 2 ಮಾತು ಹೇಳಿದ್ದೀನಿ. ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.